ಚಿಕ್ಕಬಳ್ಳಾಪುರ ಯರ್ರನಾಗೇನಹಳ್ಳಿಯಲ್ಲಿ 60 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ. ಅಭಿವೃದ್ಧಿ ಎಂದರೆ ಪ್ರದೀಪ್ ಈಶ್ವರ್ ಎಂದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ. ಚಿಕ್ಕಬಳ್ಳಾಪುರ ತಾಲೂಕಿನ ಎಸ್. ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯರ್ರನಾಗೇನಹಳ್ಳಿ ಗ್ರಾಮದಲ್ಲಿ 60 ಲಕ್ಷ ರೂಪಾಯಿ ವೆಚ್ಚದ ನೂತನ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಅದ್ಧೂರಿಯಾಗಿ ಚಾಲನೆ ನೀಡಲಾಯಿತು. ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಹಾಗೂ ಮುಖಂಡರು ಶಾಸ್ತ್ರೋಕ್ತವಾಗಿ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಚಿಕ್ಕಬಳ್ಳಾಪುರ ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ ಮಾತನಾಡಿ, ನಮ್ಮ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ನುಡಿದಂತೆ ನಡೆಯುವ ನಿಜವಾದ ಅಭಿವೃದ್ಧಿ ಹರಿಕಾರರು. ಅಭಿವೃದ್ಧಿ ಎನ್ನುವ ಪದಕ್ಕೆ ಪ್ರದೀಪ್ ಈಶ್ವರ್ ಅವರೇ ಸಾಕ್ಷಿ. ಕ್ಷೇತ್ರದಲ್ಲಿ ಪ್ರಾರಂಭಿಸಿರುವ ನಮ್ಮ ಅಮ್ಮ ಆಂಬ್ಯುಲೆನ್ಸ್ ಸೇವೆ ಈಗಾಗಲೇ ಎಷ್ಟೋ ಜನರ ಪ್ರಾಣ ಉಳಿಸಿದೆ. ಜೊತೆಗೆ ಸಾರಿಗೆ ಸಂಪರ್ಕವಿಲ್ಲದ ಹಲವು ಹಳ್ಳಿಗಳಿಗೆ ಬಸ್ ವ್ಯವಸ್ಥೆ ಕಲ್ಪಿಸಿ ಸಾರ್ವಜನಿಕರ ಸಂಚಾರಕ್ಕೆ ನೆರವಾಗಿದ್ದಾರೆ ಎಂದು ಶಾಸಕರ ಜನಪರ ಕೆಲಸಗಳನ್ನು ಶ್ಲಾಘಿಸಿದರು. ಗ್ರಾಮಸ್ಥರ ಹರ್ಷ. ಹಲವು ದಿನಗಳ ಬೇಡಿಕೆಯಾಗಿದ್ದ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ಸಿಕ್ಕಿದ್ದಕ್ಕೆ ಯರ್ರನಾಗೇನಹಳ್ಳಿ ಗ್ರಾಮಸ್ಥರು ತೀವ್ರ ಸಂತಸ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಿದ್ದಕ್ಕಾಗಿ ಶಾಸಕರಿಗೆ ಧನ್ಯವಾದ ಅರ್ಪಿಸಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಾಂಗ್ರೆಸ್ ಹಿರಿಯ ಮುಖಂಡರು, ಯುವ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಅಂತಂದ್ರೆ ನೆಟ್ವರ್ಕ್ ಇಲ್ಲ ಅಂತ ಸಂದರ್ಭದಲ್ಲಿ ನೆಟ್ವರ್ಕ್ ಇಲ್ಲ, ಇಲ್ಲಿ ನಿಮ್ಗೂ ಗೊತ್ತಿದೆ, ಮಾಧ್ಯಮದ ಮಾಹಿತಿ ಇದೆ. ನೆಟ್ವರ್ಕ್ ಇಲ್ಲಿದ್ರೂ ಕೂಡ ಅಮ್ಮ ಆಂಬುಲೆನ್ಸ್ ನಮ್ಮ ಊರಿಗೆ 60 ಬಾರಿ ಬಂದಿದೆ, 60 ಜೀವಗಳನ್ನ ಉಳಿಸಿದೆ. ನೆಟ್ವರ್ಕ್ ಇಲ್ಲ ಅಂದ್ರೂ ಕೂಡ ಎಲ್ಲೋ ಈಗ ನೋಡಿ, ಆಂಬುಲೆನ್ಸ್ ಫೋನ್ ಮಾಡಿದ್ರೆ 108 ಬರ್ತದಿಲ್ಲ ಗೊತ್ತಿಲ್ಲ, ಆದ್ರೆ 8-9 ನಿಮಿಷದಲ್ಲೇ ನಮ್ಮ ಶಾಸಕ ಕೊಡಿರ್ತಕ್ಕಂಥ ಅಮ್ಮ ಆಂಬುಲೆನ್ಸ್ ನಾನೇ ಕಣ್ಣಾರ ನೋಡಿದ್ರೆ, ಬೇಕಾದ್ರೆ ಮಾಧ್ಯಮದವರು ನಮ್ಮೂರ ವಿಚಾರಿಸ್ಕೋಬಹುದು. 8-9 ನಿಮಿಷದಲ್ಲೇ ಬಂದಿದೆ. ಬಂದು ಸುಮಾರು ಎಷ್ಟೋ ಕೇಸ್ಗಳಂತಂದ್ರೆ ಪಾಯ್ಸನ್ ಕೇಸ್ ಆಗಿದೆ, ಸ್ನೇಕ್ ಬೈಟ್ ಆಗಿದೆ, ಎಷ್ಟೋ ಜೀವಗಳನ್ನ ಉಳಿಸಿದೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ನೀವು ಒಂದು ಕ್ವಶನ್ ಕೇಳಿದ್ರಿ, ನೀವು ಮುಖಂಡರಾಗಿ ಯಾವ ರೀತಿ ಇದೆ ಇಲ್ಲಿ ಪರಿಸ್ಥಿತಿ ಅಂತಂದ್ರೆ, ನಾನು ಹೇಳ್ಬಾರ್ದು, ಬಸ್ ಕೂಡ ಒಂದು ಬಸ್ ಬೇಕಾಗಿತ್ತು ಮಕ್ಕಳಿಗೆ. ಆ ಬಸ್ ಯಾವ ರೀತಿ ವ್ಯವಸ್ಥೆ ಬೇಕಿತ್ತಪ್ಪ ಅಂದ್ರೆ, ನೋಡಿ ಇದು ಪಿಡ್ಚಲಲ್ಲಿ ಪಕ್ಕದೂರು, ಪಿಡ್ಚಲಲ್ಲಿ ಮಂಚನಹಳ್ಳಿ ಕಡೆಯಿಂದ ಹುಡುಗರು ಬರ್ತಾರೆ, ಅವ್ರಿಗೆ ಬಸ್ ವ್ಯವಸ್ಥೆ ಇರ್ಲಿಲ್ಲ. ಅವತ್ತು ಒಂದೇ ಮಾತು ಕೊಟ್ಟಿದ್ದು, ಬಸ್ ಬೇಕಣ್ಣ ಅಂದ್ರೆ ಯಾವ ತರ ಬೇಕಪ್ಪ ಬಸ್ ನಿಮ್ಗೆ ಅಂತಂದ್ರೆ, ನಮ್ಮೂರು ಗ್ರಾಮಸ್ಥರು ಎಲ್ಲ ಹೋದಾಗ ನಮ್ಮೂರು ಮೂಲಕ ಪಿಡ್ಚಲಲ್ಲಿ ಮೂಲಕ ಇದೇ ರೀತಿ ಬಸ್ ಹೋಗ್ತದೆ. ಸುಮಾರು 100 ಜನ ಮಕ್ಕಳು ಬೆಳಗ್ಗೆ ಸಾಯಂಕಾಲ ಹೋಗ್ತಾರೆ. ಬಸ್ ವ್ಯವಸ್ಥೆ ಸಮೇತ ಇರ್ಲಿಲ್ಲ, ನೆಟ್ವರ್ಕ್ ಸಮಸ್ಯೆ ಇಲ್ಲ. ಇನ್ನೊಂದೇನಪ್ಪಾ ಅಂತಂದ್ರೆ, ಗುಡ್ಡಗಾಡು ಪ್ರದೇಶ, ಒಬ್ಬ ಶಾಸಕ ಇದುವರೆಗೂ ಈ ಊರಿಗೆ ಬಂದಿಲ್ಲ. ಆ ಜನರ ಪಾಪ ಕಷ್ಟ ಸುಖಗಳಂತೂ ಕೇಳಿಲ್ಲ, ಯಾರು ಕೇಳಿಲ್ಲ. ಆ ಪುಣ್ಯ ಇದು ನಮ್ಮವರು ನಮ್ಮ ಶಾಸಕರು ಅಂತ ಕಾರ್ಯಕ್ರಮವನ್ನ ನಾವು ನಮ್ ಲೀಡರ್ಸ್ ಎಲ್ಲರೂ ಕೂಡ ಹೋಗಿ ನಮ್ಮ ಶಾಸಕರ ಬದಿ ನಮ್ ಬರ್ಬೇಕು ಅಂತ ಕೇಳಿದ ಸಂದರ್ಭದಲ್ಲಿ ಒಂದೇ ದಿನದಲ್ಲೇ ಇಮಿಡಿಯೇಟ್ ಆಗಿ ಹಂಗೆ ಹಾಕೊಂಡು ನಾಳೆ ಬರ್ತೀನಪ್ಪ ನಿಮ್ಮೂರಿಗೆ ಅಂತೇಳಿ ಅವತ್ತು ಮಾತು ಕೊಟ್ಟಿದ್ದು. ಅದೇ ರೀತಿಗೆ ಯರ್ರನಾಗೇನಹಳ್ಳಿ ಗ್ರಾಮಕ್ಕೆ ಇದೇ ದೇವಸ್ಥಾನದ ಮುಂದಗಡೆ ಕೂತು ಅವತ್ತು ಜನರ ಸಮಸ್ಯೆ ಕೇಳಿದ್ರು. ಅವತ್ತಿನ ಸಂದರ್ಭದಲ್ಲಿ ಜನರೇ ಕೇಳ್ತಕ್ಕಂಥದ್ದು ಶಾಸಕ ಪ್ರದೀಪ್ ಈಶ್ವರ್ ಹತ್ರ. ಸಾಹೇಬ್ರು ಹೇಳಿದ್ರು, ಅಮ್ಮ ನಿಮ್ ಮನೆಗೆ ಬಂದಿದ್ದೀವಿ, ನಿಮ್ ಊರ ಹತ್ರ ಕೂತಿದ್ದೀನಿ, ಇಲ್ಲೇ ಕೂತಿದ್ದೀನಿ, ನಿಮ್ ಸಮಸ್ಯೆ ಏನಿದ್ರು ಹೇಳಿ ಅಂತ ಹೇಳಿದ ಸಂದರ್ಭದಲ್ಲಿ ಇಲ್ಲಿನ ಗ್ರಾಮಸ್ಥರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ 25ರಿಂದ 30 ವರ್ಷ ಆಗಿದೆ, ನಮ್ಗೆ ರಸ್ತೆ ಇಲ್ಲ, ಯಾರನ್ನ ಕೇಳಿದ್ರು ಕೇಳಿ ಸಾಕಾಗ್ಬಿಟ್ಟಿದೆ. ಎಷ್ಟು ಶಾಸಕರ ಹತ್ರ ಹೋಗಿ ಬೇಡ್ಕೊಂಡ್ರು ಕೂಡ ಇದು ಹೆಂಗೆ ಅಂತಂದ್ರೆ, ಇದು ಗುಡ್ಡಗಾಡು ಪ್ರದೇಶ ಅಂತ ಹೇಳ್ತಾರೆ. ಅಂದ್ರೆ ಇದು ಈ ಕಡೆ ಬಾರ್ಡ್ರು, ಈಗ ಆಂಧ್ರಗೂ ಬಾರ್ಡರ್ ಟಚ್ ಆಗುತ್ತೆ, ಈ ಕಡೆ ಲಾಸ್ಟ್ ಇದು ಬೂತೆ ಲಾಸ್ಟ್, ಇನ್ ಸ್ವಲ್ಪ ಉದ್ದ ಹೋದ್ರೆ ಗೌರಿಬಿದನೂರು ಹೋಗುತ್ತೆ, ಈ ಕಡೆ ಹೋದ್ರೆ ಆಂಧ್ರಕ್ಕೆ ಟಚ್ ಆಗುತ್ತೆ. ఒక 4-7 తనక ఖుషిగా ఉన్నాము. అంతకు మొదలు ఈ ఊర్లో రోడ్ ఉండే బొరే బేలు చెట్లు తూరొచ్చిన పెన్నిండ్లు ఇంకొకటి బిడతా తీసుకొని పోయి ఆ గేట్ లో ఒక మూట ఎత్తుకొస్తే బిడ్డ ఒక సంకల మూట ఒక సంకల, ఒక డెలివరీ మనిషి ఏమన్నా హెచ్చు తక్కువైతే ఒక అనుకూలంలే, ఒక ఇంకొకటిలే, మరొకటిలే, మొత్తొకటిలే. ఓటేంటి మాత్రం వస్తారు ప్రపంచమంతా, నాకేంటి ఒకడొస్తాడు, నాకేంటి ఒకడొస్తాడు. అందరికి మేము ఓట్లేసేదిగా చేపిస్తామంటే ఒకడనేది, ఇంకొకడనేది మా ఓట్లంతా వాళ్ళు తీసుకునేదే, వాళ్ళు బతికేదే. మేము ఇట్లా గట్ల చెట్ల గుట్ల అని మేము తీసుకురాలు చేసి అద్మానాలు చేసి వాళ్ళ ఇష్టాలు కొద్ది వాళ్ళ దీని కొద్ది వాళ్ళు బతికేదే. మేము సన్నా పనులతో ఎవరు చూసేలే స్వామి, సన్నా పనులతో ఎవరు చూసేలే. తిరిగి స్విచ్ పీట్లు వేస్తారు,
ರಸ್ತೆ ಆದ್ಮೇಲೆ ಏನೋ ಕೇಳ್ಕೊಂತೀವಿ ಹೋಗಿ ಸಾಹೇಬ್ರಿಗೆ, ಸರ್ ಹಿಂಗೆ ರಸ್ತೆ ಆಗಿದೆ, ಏನೋ ಮಾಡ್ಕೊಡಿ, ರಸ್ತೆ ಊರಿಗೆ ತಿರ್ಕೊಳಕ್ ಬಸ್ ವ್ಯವಸ್ಥೆ ಇಲ್ಲ ಮಾಡ್ಲಿ. ಅಲ್ಲ ಮುದುಕರು ಇರ್ತಾರೆ, ನಡ್ಕೊಂಡು ಹೋಗಕ್ಕಾಗಲ್ಲ, ಬಸ್ ಬಂದ್ರೆ ನಮಗೂ ಸೌಲಭ್ಯ ಇದೆ. ಆದ್ರೆ MLA ಸಾಹೇಬ್ ಮಾಡ್ತಾರ ಅಂತ ನಂಗೆ ಗೊತ್ತು, ಕನ್ಫರ್ಮ್ ಆಗಿದೆ, ಮಾಡ್ಕೊಡ್ತೀನಿ ಅಂತ ಹೇಳವ್ರೆ. ಅದು ನೋಡೋಣ, ಮಾಡ್ತೀನಿ. ಎಷ್ಟು ವರ್ಷಗಳಿಂದ ಸಮಸ್ಯೆ ಇತ್ತು? ಯಾವ ರೀತಿ ತೊಂದರೆ ಅನ್ಭವಿಸಿ? ಸರ್ ಇವತ್ತು ನನ್ಗೆ ಗೊತ್ತಾದಂಗೆ ನಾನು 25 ವರ್ಷದಿಂದೇನೋ, ನಾನು ಚಿಕ್ಕವನಿದ್ದಾಗ ಒಂದ್ ಯಾವ್ದು MLA ಮುನಿಯಪ್ಪನೇನು ಇದ್ದ ಅನ್ಸದ, ಆ ಟೈಮಲ್ಲಿ ಆಗಿರೋದು. ಆ ಟೈಮಲ್ಲಿ ಆಗಿದ್ದೆ ಡಾಂಬರ್, ಅದು ಚೆನ್ನಾಗಿತ್ತು. ಮೊನ್ನೆ ಯಾರೋ ಕಾರಣಾಂತರದಿಂದ ಇರೋ ರಸ್ತೆನ ಹಾಳು ಮಾಡ್ಬಿಟ್ರು. ಮೆಂಬರ್ಗಳು ಯಾರು ಆರ್ಲ, ಮೆಂಬರ್ಗಳು ಹಾಳು ಮಾಡ್ಬಿಟ್ರು. ಕೇಳೋರು ಯಾರಿಲ್ಲ ಅವ್ರ ಮೇಲೆ, ಎದುರಾಕೊಂಡು ನಿಂತ್ಕೊಳ್ಳೋರು ಯಾರಿಲ್ಲ. ನಮ್ಮಂತ ಯೂತ್ ನಿಂತ್ಕೊಂಡು ಅವ್ರನ್ನ ಇವತ್ತು ರಸ್ತೆ ಮಾಡಕ್ ಕಾರಣ ನಮ್ಮಂತ ಯೂತ್ನಿಂದಾನೇ ರಸ್ತೆ ಆಗಿರೋಂತ ಕಾರಣ ಒಪ್ಕೊಂತ ಇದ್ದೀನಿ. ಎಂತ ಶಾಸಕ ಬಂದ್ರು ನಮ್ಮೂರು ಆಲ್ಬೆಟ್ಟ ರಸ್ತೆ ಮಾಡ್ಲಿಲ್ಲ. ಇವತ್ತು ಕೇಳ್ಕೊಂಡ ತಕ್ಷಣ ನಮ್ಮೂರಿಗೆ ನೋಡಿ ಬಂದು ಊರೂರಿಗೆ ಮನೆಗೂ ಬಂದು ಮತ್ತೆ ಊರೂರಿಗೆ ಬಂದು ಮಾಡ್ತೀವಿ ಮಂಜು ನಿಮ್ಗೆ ಯಾಕಂತ ಹೇಳ್ಬಿಟ್ಟು 60 ಲಕ್ಷ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಅವ್ರಿಗೆ ಕಾರಣಾಂತರದಿಂದ ಇವತ್ತು ಬಂದಿಲ್ಲ ಪೂಜೆಗೆ, ನಾವೇ ನೆರವೇರಿಸಿದೀವಿ. ಇವತ್ತು ಇನ್ನು ಆಲ್ಬೆಟ್ಟ ತನಕ ಇರೋದು ಇನ್ನೂ 2.5 ಕೋಟಿ ಆಗಿದೆ ಅಂತೆ, ಅದು ಮಾಡ್ತೀನಿ ಅಂತ ಹೇಳವ್ರೆ. ಅದಕ್ಕೆ ನಾನು ಅವ್ರ ಚಿರುಣಿಯಾಗಿ ಇರ್ತೀನಿ. ನಮ್ಮ ಯರ್ನಾಗಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ MLA ಅವ್ರಿಗೆ ರಸ್ತೆ ಆಗ್ತಾ ಇದೆ ಅಂದ್ರೆ ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕು. ಅದೇ MLA ಬಂದು ಎಷ್ಟು ಸಲ ಕೇಳ್ಕೊಂಡೆ, ಸುಧಾಕರ್ ಹತ್ರ ಹೋಗಿ ಕೇಳ್ಕೊಂಡೆ, ಅವ್ರ ಕೈಯಲ್ಲಿ ಆಗ್ಲಿಲ್ಲ. ಇವತ್ತು ಪ್ರದೀಪ್ ಅಣ್ಣ ಹತ್ರ ಹೋಗಿ ಡೈಲಿ ಕೇಳ್ತಾ ಇದ್ದೇನೆ, ನಾನು ಹೋದಾಗೆಲ್ಲ ಮೀಟಿಂಗ್ ಅಣ್ಣ ಆಲ್ಬೆಟ್ಟ ರಸ್ತೆ ಏನಾಯ್ತು ಅಂತ ಕೇಳಿದ ತಕ್ಷಣ ಮಂಜು 60 ಲಕ್ಷ ಆಗ್ತೀನಿ ಪೂಜೆ, ಆದಷ್ಟು ಮಾಡ್ಕೋ, 2.5 ಕೋಟಿ ಇದು ಆಲ್ಬೆಟ್ಟ ತನಕ ಮಾಡ್ತೀನಿ ಅಂತ ಹೇಳವ್ರೆ. ಅದು ಮಾಡ್ಲಿ, ಪೂರ್ಣ ಮಾಡ್ಲಿ. ನಮ್ಮ ಪ್ರದೀಪ್ ಅಣ್ಣ ನೆಕ್ಸ್ಟ್ 20 ವರ್ಷ ಅವರೇ ಇರ್ಬೇಕಂತ ನನ್ನ ಆಸೆ. ನಿಮ್ಮೂರಿಗೆ ಬಸ್